ಬ್ಯಾಂಕ್ ಲಾಕರ್ನಲ್ಲಿರುವ ವಸ್ತುಗಳು ಕಳೆದು ಹೋದರೆ, ಹಾನಿಯಾದರೆ ಅಥವಾ ಕಳುವಾಗಿದ್ದರೆ ಬ್ಯಾಂಕಿಗಿರುವ ಹೊಣೆಗಾರಿಕೆ ಏನು ಅಂತ ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ, ಅಂದರೆ RBI ಲಾಕರ್ ಚೌಕಟ್ಟಿನ ಪ್ರಕಾರ, ಬ್ಯಾಂಕ್ನ ಹೊಣೆಗಾರಿಕೆ ವಾರ್ಷಿಕ ಲಾಕರ್ ಬಾಡಿಗೆ 100 ಪಟ್ಟಿಗಳಿಗೆ ಮಾತ್ರ ಸೀಮಿತವಾಗಿದೆ. ಚಿನ್ನದ ಬೆಲೆ ದಾಖಲೆ ಏರಿಕೆ ಮಟ್ಟ ತಲುಪಿದೆ. ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ ಲಾಕರ್ಗಳಲ್ಲಿ ಸಂಗ್ರಹಿಸಿಡಲಾದ ಆಭರಣಗಳನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಂತ ಭಾರತೀಯ ಸಾಂಪ್ರದಾಯಿಕ ಕುಟುಂಬಗಳು ಸಂಪೂರ್ಣ ನಂಬಿಕೆ, ವಿಶ್ವಾಸ ಇಟ್ಟಿರುವ ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಅಲ್ಲೊಂದು ಇಲ್ಲೊಂದು ಅಪಸ್ವರಗಳು ಕೇಳುತ್ತಿವೆ. ಅಕಸ್ಮಾತ್ ಲಾಕರ್ನಲ್ಲಿರುವ ವಸ್ತುಗಳು ಕಳೆದು ಹೋದರೆ, ಹಾನಿಯಾದರೆ ಅಥವಾ ಕಳ್ತನವಾದರೆ ಬ್ಯಾಂಕ್ಗಳು ಎಷ್ಟು ಪರಿಹಾರ ನೀಡಬೇಕೆಂಬುದಕ್ಕೆ RBI ನಿಯಮಗಳು ಮಿತಿಯನ್ನು ವಿಧಿಸಿವೆ. RBIನ ಲಾಕರ್ ಚೌಕಟ್ಟಿನ ಪ್ರಕಾರ ಬ್ಯಾಂಕ್ನ ಹೊಣೆಗಾರಿಕೆ ವಾರ್ಷಿಕ ಲಾಕರ್ ಬಾಡಿಗೆಯ 100 ಪಟ್ಟಿಗಳಿಗೆ ಮಾತ್ರ ಸೀಮಿತವಾಗಿದೆ. ಅದು ಕೂಡ ಬ್ಯಾಂಕ್ನ ನಿರ್ಲಕ್ಷ್ಯ, ಬೆಂಕಿ, ಕಳ್ಳತನ, ದರೋಡೆ ಅಥವಾ ಬ್ಯಾಂಕ್ ಸಿಬ್ಬಂದಿಯ ವಂಚನೆ ಇದ್ದಾಗ ಮಾತ್ರ. ಉದಾಹರಣೆಗೆ, ನಿಮ್ಮ ವಾರ್ಷಿಕ ಲಾಕರ್ ಬಾಡಿಗೆ 3,000 ಆಗಿದ್ದರೆ ಗರಿಷ್ಠ ಪರಿಹಾರ 3 ಲಕ್ಷ ರೂಪಾಯಿ ಸಿಗ್ಬೋದು. ಇಂಥ ವಿವಾದಗಳು ಸಾಮಾನ್ಯವಾಗಿ ಆಗೋದಿಲ್ಲ, ಬಹಳ ವಿರಳ. ಆದರೆ ಇಂತಹ ವಿಷಯಗಳಲ್ಲಿ ಸಾಕಷ್ಟು ಕಾಳಜಿ ಮತ್ತು ಜವಾಬ್ದಾರಿ ಇರಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ತುಷಾರ್ ಕುಮಾರ್ ಹೇಳ್ತಾರೆ. ಇಂತಹ ಪ್ರಕರಣಗಳು ಸಾಮಾನ್ಯವಾಗಿ ಲಾಕರ್ಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ಕೊಂಡೊಯ್ಯುವಾಗ, ಅಂದರೆ ಬ್ರಾಂಚಸ್ ಶಿಫ್ಟ್ಸ್ ಆದಾಗ, ಶಾಖೆಗಳು ನವೀಕರಣಗಳಾದಾಗ, ಅಗ್ನಿ ಅನಾಹುತ ಆದಾಗ ಅಥವಾ ಸಿಬ್ಬಂದಿಯ ದುರ್ನಡತೆ, ದುರಾಚಾರಗಳು ಇಂತಹ ದೊಡ್ಡ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಇಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಗ್ರಾಹಕರು ಇಂತಹ ಸಂದರ್ಭಗಳಲ್ಲಿ ಬ್ಯಾಂಕಿನ ನಿರ್ಲಕ್ಷ್ಯ ಮತ್ತು ಗ್ರಾಹಕರು ಲಾಕರ್ನಲ್ಲಿ ಏನೆಲ್ಲ ಇರಿಸಿದ್ರು ಅಂತಹ ಸಾಕ್ಷ್ಯವನ್ನು ಒದಗಿಸಬೇಕಾಗುತ್ತೆ ಮತ್ತು ಅದನ್ನು ಸಾಬೀತುಪಡಿಸಬೇಕಾಗುತ್ತೆ. ತಜ್ಞರ ಪ್ರಕಾರ ಬಹುತೇಕ ಲಾಕರ್ಗಳು ಸುರಕ್ಷತೆ ಸಮರ್ಪಕವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಲಾಕರ್ಗೆ ಸಂಬಂಧಿಸಿದ ಪರಿಹಾರ ಮತ್ತು ಆಭರಣಗಳ ಮೌಲ್ಯದ ಅಂತರ ಬಹಳ ಹೆಚ್ಚಿರುತ್ತೆ ಅಂತ ಅಭಿಪ್ರಾಯಪಡ್ತಾರೆ. ಸರಳ ಹೋಲಿಕೆ ಏನಂದರೆ, ವಾರ್ಷಿಕ ಬಾಡಿಗೆಯ 100 ಪಟ್ಟು ಮೊತ್ತವನ್ನು ಲೆಕ್ಕ ಹಾಕಿ ಅದನ್ನು ಪ್ರಸ್ತುತ ಚಿನ್ನದ ಮಾರುಕಟ್ಟೆಯ ಬೆಲೆಗೆ ಹೋಲಿಸಿದರೆ ಇದು ಒಂದು ಸಾಧಾರಣ ಮೊತ್ತವಾಗಿರುತ್ತೆ. ಇಂದು ಒಂದು ಸಾಧಾರಣವಾದ ಸಣ್ಣ ಕುಟುಂಬವು ಲಾಕರ್ ಹೊಂದಿದ್ದರೆ 10 ಲಕ್ಷದಿಂದ 20 ಲಕ್ಷ ಮೌಲ್ಯದ ಆಭರಣಗಳು ಸುಲಭವಾಗಿ ಕಾಣಸಿಗಬಹುದು. ಸಾಧಾರಣವಾಗಿ ಲಾಕರ್ನಲ್ಲಿರುವ ವಸ್ತುಗಳಿಗೆ ವಿಮೆ ಮಾಡಿಸಬಹುದೇ ಎನ್ನುವುದಾದರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಬ್ಯಾಂಕ್ಗಳು ಲಾಕರ್ನ ಒಳಗಡೆ ಇರುವಂಥ ವಸ್ತುಗಳಿಗೆ ವಿಮೆ ಮಾಡಿಸೋದಿಲ್ಲ. ಗ್ರಾಹಕರು ಪ್ರತ್ಯೇಕವಾಗಿ ಈ ತರಹದ ವಿಮೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸರಿಯಾದ ಆಯ್ಕೆ ಏಕೆಂದರೆ ಎಲ್ಲರಿಗೂ ಒಂದೇ ಪರಿಹಾರ ಸೂಕ್ತವಲ್ಲ. PSL ಅಡ್ವೊಕೇಟ್ಸ್ನ ಪಾಲುದಾರ ಶೋಯಬ್ ಕುರೇಶಿ ಅವರ ಪ್ರಕಾರ ಬ್ಯಾಂಕ್ ಲಾಕರ್ಗಳು ಭೌತಿಕ ಸಂಗ್ರಹಣೆಗೆ ಅತ್ಯಂತ ಸುರಕ್ಷಿತ ಆಯ್ಕೆ, ಆದರೆ ಅದರ ಸಂಪೂರ್ಣ ಆರ್ಥಿಕ ರಕ್ಷಣೆಯನ್ನು ನೀಡೋದಿಲ್ಲ. ವಿಮೆಯೊಂದಿಗೆ ಬಲವಾದ ಮನೆ ಸಂಗ್ರಹಣೆ ಉತ್ತಮ ಅಂತ ಹೇಳ್ತಾರೆ. ಚಿನ್ನದ ಸಾಲಗಳು ಅಥವಾ ಓವರ್ ಡ್ರಾಫ್ಟ್ಸ್ ದ್ರವ್ಯಾತ್ಮಕ ಉಪಕರಣಗಳ ಹೊರತು ಸಂರಕ್ಷಣೆಯ ಸಾಧನಗಳಲ್ಲ. ಆಭರಣಗಳು, ಒಡವೆಗಳು ಒಂದು ಚರಾಸ್ತಿ ಎಂದು ತಜ್ಞರು ಒಪ್ಪುತ್ತಾರೆ. ಇದಕ್ಕೆ ದ್ವಿಪದರಿತ ವಿಧಾನವನ್ನು ಶಿಫಾರಸನ್ನು ಮಾಡ್ತಾರೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಬ್ಯಾಂಕ್ ಲಾಕರ್ ಜೊತೆಗೆ
ಪ್ರತ್ಯೇಕ ಆಭರಣ ವಿಮೆ ಉತ್ತಮ. ಇಲ್ಲಿ ಕಾನೂನಿನಲ್ಲಿ ಭಾವನೆಗಳಿಗೆ ಕಾನೂನಿನಲ್ಲಿ ಸ್ಥಾನವಿಲ್ಲ, ದಾಖಲೆಗೆ ಮಾತ್ರ ಸ್ಥಾನ ಇರುತ್ತೆ.